ಹಲೋ, ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ 7 ಗಂಟೆ ಆದ್ರೂ ಇನ್ನೂ ಸಮುದ್ರದಲ್ಲೇ ಇದ್ದೀವಿ. ಈಗ ನೋಡ್ಬೋದು ಯಾವುದೇ ರೀತಿಯಾದಂಥ ಮನೆ ಆಗಲಿ ಏನೂ ಕಾಣಿಸಲ್ಲ. ಎಲ್ಲಿ ನೋಡಿದ್ರು ಬರೀ ನೀರು ನೀರು ನೀರು. ಪೂರ್ತಿ ಸಮುದ್ರದಲ್ಲೇ ಹೋಗ್ತಾ ಇದ್ದೀವಿ. ಇದು ಬಾಲ್ಟಿಕ್ ಸಿ, ಅಂದರೆ ಇಲ್ಲಿ ಅಲೆಗಳು ಜಾಸ್ತಿ ಬರೋದಿಲ್ಲ, ಇಷ್ಟು ಮಾತ್ರನೇ ಬರುತ್ತೆ. ನಾವಲ್ಲಿ ಬರೋವಾಗ್ಲೂ ಅಷ್ಟೇ ಯಾವುದೋ ಲೇಕಲ್ಲಿ ಹೋಗ್ತಾ ಇದ್ದೀವಿ ಅಂತಲೇ ಅನಿಸ್ತಾ ಇತ್ತು. ತುಂಬ ಅಲೆಗಳು ಬರೋದಿಲ್ಲ ಇಲ್ಲಿ. ಇನ್ನೊಂದು ಹಾಫ್ ಅನ್ ಅವರಲ್ಲಿ ಹಾರ್ಬರ್ನ ರೀಚ್ ಆಗ್ತೀವಿ, ಅಂದರೆ ನಮ್ಮ ಡೆಸ್ಟಿನೇಷನನ್ನು ರೀಚ್ ಆಗ್ತೀವಿ ಅಂತ ಅವರು ಅನೌನ್ಸ್ ಮಾಡಿದ್ರು. ಹಾಗಾಗಿ ಮೇಲ್ಗಡೆ ಬಂದಿದ್ದೀವಿ, ಸ್ವಲ್ಪ ವ್ಯೂನ ಎಂಜಾಯ್ ಮಾಡೋಣ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸುತ್ತಲೂ ನೀರು ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಆ ನೀರು ಮತ್ತು ಆಕಾಶ ಒಂದಾಗಿರೋ ರೀತಿನಲ್ಲಿ ಕಾಣಿಸ್ತಾ ಇದೆ. ಬೆಳಗ್ಗೆ 10 ಗಂಟೆ ಆಗಿತ್ತು, ಆದ್ರೂ ಕೂಡ ಬೆಳಗಿನ ಜಾವ 4 ಗಂಟೆನೋ 5 ಗಂಟೆನೋ ಅನ್ನೋ ರೀತಿನಲ್ಲಿ ಫೀಲ್ ಆಗ್ತಾ ಇತ್ತು. ಶಿಪ್ಪು ಇನ್ನೇನು ಸ್ಟಾಪ್ ಆಗುತ್ತೆ ಅನ್ನೋವಾಗ ಸಮುದ್ರದ ರೀತಿನಲ್ಲಿ ಆಳ ಇರೋದಿಲ್ಲ, ನೀರು ಹತ್ರ ಬಂದಂಗೆ ಈ ರೀತಿ ನೆಲ ಕೂಡ ಕಾಣಿಸ್ತಾ ಇರುತ್ತೆ. ಅಕಸ್ಮಾತ್ ನೈಟ್ ಟೈಮಲ್ಲಿ ಗುದ್ಕೊಂಡ್ಬಿಡ್ಬಾರ್ದು ಅಂತ ಹೇಳ್ಬಿಟ್ಟು ಈ ತರ ಇರುವಂತ ಪ್ಲೇಸಸ್ ಅಲ್ಲೆಲ್ಲ ಉದ್ದ ಉದ್ದ ಕಂಬಗಳನ್ನ ನೆಟ್ಟು ಸಿಗ್ನಲ್ಸ್ ತರ ಎಲ್ಲದನ್ನು ಮಾಡ್ಕೊಂಡಿದ್ದಾರೆ. ಅದನ್ನ ನೋಡಿ ತುಂಬಾ ಖುಷಿ ಆಯ್ತು, ಇಷ್ಟೊಂದು ಸೇಫ್ಟಿ ಸೆಕ್ಯೂರಿಟೀಸ್ ಎಲ್ಲ ಇದೆ ಅಂತ. ಎಲ್ಲರೂ ರೆಡಿಯಾಗಿ ಇಲ್ಲಿ ಡೋರ್ ಹತ್ರ ಬಂದು ನಿಂತ್ಕೊಂಡಿದೀವಿ. ಶಿಪ್ಪು ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋವರೆಗೂ ಡೋರ್ಸ್ನ ಓಪನ್ ಮಾಡೋದಿಲ್ಲ. ಹಾಗಾಗಿ ಎಲ್ಲರೂ ಅವರವರ ಲಗೇಜ್ ಜೊತೆನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿಂದ ನಾವು ಟ್ರಾಮ್ ಅಲ್ಲಿ ಬಂದ್ವಿ. ಇಲ್ಲಿ ಬಸ್ಗಳಿಗಿಂತ ತುಂಬಾ ಜಾಸ್ತಿ ನೋಡಿದ್ದು ನಾವು ಟ್ರಾಮೇನೆ. ಹಾರ್ಬರ್ ಇಂದ ನಾವು ಹೋಗ್ಬೇಕಾಗಿರುವಂತ ಪ್ಲೇಸ್ಗೆ ನಾವು ಕೂಡ ಇದೇ ಟ್ರಾಮ್ ನಲ್ಲಿ ಬಂದಿದ್ದು. ನಾವು ಇಳಿದಾಗ ಸಣ್ಣದಾಗಿ ಸೋನೆ ಬೀಳ್ತಾ ಇತ್ತು. ವೆಯ್ಟ್ ಮಾಡೋದು ಸುಮ್ಮನೆ ವೇಸ್ಟು, ಅದು ಸ್ಟಾಪ್ ಆಗುತ್ತೋ ಇಲ್ವೋ, ಹಾಗೇನೆ ಹೋಗಿ ಪ್ಲೇಸಸ್ ಆದ್ರೂ ಕವರ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ನೋಡಿ ಗೈಸ್, ಇದೇ ಫಿನ್ಲ್ಯಾಂಡ್, ದ ಹ್ಯಾಪಿಯೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಏನು ಸಕ್ಕತ್ತಾಗಿದೆ ನೋಡೋದಕ್ಕೆ ಅಂತ. ನಾವು ಬಂದಿರೋವಂಥ ಸಿಟಿ ಬಂದು ಹೆಲ್ಸಿಂಕಿ ಅಂತ. ಇದು ಫಿನ್ಲ್ಯಾಂಡ್ನ ಕ್ಯಾಪಿಟಲ್ ಮತ್ತು ಲಾರ್ಜೆಸ್ಟ್ ಸಿಟಿ. ನೋಡೋದಕ್ಕಂತೂ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಒಂದು ಬ್ರಿಡ್ಜಿಗೆ ತುಂಬ ಲಾಕನ್ನು ಹಾಕಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಇಷ್ಟೊಂದು ಬೀಗಗಳನ್ನು ಹಾಕಿದ್ದಾರೆ. ಏನೋ ಇವರ ನಂಬಿಕೆ ಇರುತ್ತೆ, ಇಲ್ಲಿ ಈ ರೀತಿ ಹಾಕಿದ್ರೆ ಏನೋ ಆಗತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನಾವು ಫಸ್ಟ್ ನೋಡೋದಕ್ಕೆ ಬಂದಿದ್ದು ಉಸ್ಪೆನ್ಸ್ಕಿ ಕ್ಯಾಥಡ್ರಲ್ ಚರ್ಚ್ ಅಂತ. ಇದು ಮೇನ್ ಆರ್ಥೋಡಾಕ್ಸ್ ಚರ್ಚ್ ಆಫ್ ಫಿನ್ಲ್ಯಾಂಡ್. ನಾರ್ತ್ ಯುರೋಪ್ನ ಅತಿ ದೊಡ್ಡ ಚರ್ಚ್ ಅಂತ ಕೂಡ ಹೇಳ್ತಾರೆ. ಟೂರಿಸ್ಟ್ಗೆ ಒಳಗಡೆ ಅಲೋ ಇರಲಿಲ್ಲ. ಫುಲ್ ಸೋನೆ ಬೀಳ್ತಾ ಇದೆ. ರಾಂಗ್ ಟೈಮಲ್ಲಿ ಬಂದಿದ್ದೀವಿ, ಬಟ್ ಇಲ್ಲಿ ವೆದರ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಯಾವಾಗ ಬಿಸಿಲಿರುತ್ತೆ ಯಾವಾಗ ಮಳೆ ಇರುತ್ತೆ ಅಂತ. ಬಂದುಬಿಟ್ಟಿದ್ದೀವಿ, ಏನೇನು ನೋಡೋಕ್ಕಾಗುತ್ತೋ ಅಷ್ಟನ್ನು ನೋಡ್ಕೊಂಡು ಹೋಗೋದು. ಸದ್ಯಕ್ಕೆ ಈಗ ಟೈಮ್ 11 ಗಂಟೆ ಆಗಿದೆ, ಹೊಟ್ಟೆ ಹಸಿದೆ. ಇಂಡಿಯನ್ ರೆಸ್ಟೋರೆಂಟ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಟ್ರಾಮ್ಗೋಸ್ಕರ ವೆಯ್ಟ್ ಮಾಡ್ತಾ ನಿಂತ್ಕೊಂಡಿದ್ದೀವಿ. ನೋಡಿ ಇಲ್ಲಿನ ಟ್ರಾಮ್ ಯಾವ ರೀತಿ ಇದೆ ಅಂತ, ತುಂಬಾನೇ ದೊಡ್ಡದಾಗಿದೆ. ಹಾಗೆ ನನ್ನ ಹಸ್ಬೆಂಡ್ ಬರಬೇಕಾದ್ರೇನೆ 1 ಡೇ ಬಸ್ ಪಾಸನ್ನ ರೀಚಾರ್ಜ್ ಮಾಡ್ಕೊಂಡಿದ್ರು ಫೋನಲ್ಲೇನೆ. ಇನ್ನು ಮಗುನ ಕರ್ಕೊಂಬಂದ್ರೆ ನನಗಂತೂ ಎಲ್ಲಿ ಓಡಾಡಿದ್ರು ಇಡೀ ಯುರೋಪು ಫ್ರೀನೇ ಇರುತ್ತೆ. ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ಗೆ ಏನು ಖರ್ಚು ಅಂತ ಬರೋದಿಲ್ಲ. ಫುಲ್ ಫ್ರೀಯಾಗಿ ಸಿಟಿನ ಎಲ್ಲಿ ಬೇಕಾದರೂ ಓಡಾಡಬಹುದು. ಈ ಫಿನ್ಲ್ಯಾಂಡ್ ಬಂದು ನಾವು ನೋಡ್ತಾ ಇರುವಂತ 2ನೇ ದೇಶ. ಅಷ್ಟೊಂದೇನು ಡಿಫ್ರೆನ್ಸ್ ಅನ್ಸಲ್ಲ, ಸ್ವೀಡನ್ ತರನೇ ಇದೆ. ಬಟ್ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ನೋಡೋದಕ್ಕೆ. ಇಲ್ಲಿ ಎಲೆಕ್ಟ್ರಿಕ್ ಗಾಡಿಗಳನ್ನ ಎಲ್ಲಂದ್ರೆ ಅಲ್ಲಿ ಬಿಟ್ಟೋಗ್ತಾರೆ. ಅಲ್ಲೇ ಸ್ಕ್ಯಾನರ್ ಇರುತ್ತೆ, ಸ್ಕ್ಯಾನ್ ಮಾಡ್ಕೊಂಡು ಯಾರು ಬೇಕಾದ್ರೂ ಹಿಂಗೆ ಎತ್ಕೊಂಡು ಹೋಗ್ತಾ ಇರ್ಬೋದು. ಇಂಡಿಯನ್ ರೆಸ್ಟೋರೆಂಟ್ ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ, ಇದೇ ಮೋನಲ್ ಇಂಡಿಯನ್ ಕ್ಯೂಸಿನ್ ಅಂದ್ಬಿಟ್ಟು. ಬಟ್ 12 ಗಂಟೆಗಂತೆ ಓಪನ್ನು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಮಳೆ ನಿಂತು ಸ್ವಲ್ಪ ಹಂಗೆ ಬಿಸಿಲು ಕಾಣಿಸ್ತಾ ಇದೆ. ರೆಸ್ಟೋರೆಂಟ್ 12 ಗಂಟೆಗಂತೆ ಓಪನ್ ಇರೋದು. ಸೊ ನಾವೀಗ 11:30 ಬಂದಿದ್ದೀವಿ. ಅರ್ಧ ಗಂಟೆ ಇಲ್ಲೇ ಎಲ್ಲಾದರೂ ಓಡಾಡಿಕೊಂಡು ಟೈಮ್ ಪಾಸ್ ಮಾಡಬೇಕು. ಇಲ್ಲೆಲ್ಲ ತುಂಬ ಪ್ರಾಣಿ ಪ್ರಿಯರು ಜಾಸ್ತಿ. ಯಾರು ನೋಡಿದ್ರೂ ನಾಯಿ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಹಡ್ಗಲ್ಲೂ ಕರ್ಕೊಂಬಂದಿದ್ರು. ಫ್ಲೈಟಲ್ಲೆಲ್ಲ ನಾಯಿ ಮರಿಗಳನ್ನು ಕರ್ಕೊಂಡು ಓಡಾಡ್ತಾ ಇರ್ತಾರೆ. ಇಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡು ಓಡಾಡೋದೇ ಕಷ್ಟ, ಅಂಥದ್ರಲ್ಲಿ ಪ್ರಾಣಿಗಳನ್ನೆಲ್ಲ ಕರ್ಕೊಂಡು ಓಡಾಡ್ತಾ ಇರ್ತಾರೆ. ಬೆಳಗ್ಗೆಯಿಂದ ಬೇರೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಒಂದೇ ಸಲ ಲಂಚ್ಗೆ ಅಂತ ಬಂದ್ವಿ. ರೆಸ್ಟೋರೆಂಟ್ ಓಪನ್ ಆಗಿದೆ, ಅದರಲ್ಲೂ ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದ್ವಿ. ಅಟ್ಲೀಸ್ಟ್ ಒಂದಿನಾದರೂ ತೃಪ್ತಿಯಾಗಿ ಊಟ ಮಾಡೋಣ ಅಂತ ಹೇಳಿ. ಇಂಡಿಯನ್ ಕಲ್ಚರ್ದು ಏನೇನಿದೆ ಅಲ್ಲೆಲ್ಲದನ್ನು ಪಿಕ್ಚರ್ಸ್ ಹಾಕಿದ್ರು, ಅದನ್ನ ನೋಡೇ ತುಂಬ ಖುಷಿ ಆಯಿತು. ಫುಡ್ ಬಗ್ಗೆ ಅಂತೂ ಹೇಳಲೇಬೇಕು, ತುಂಬಾ ಚೆನ್ನಾಗಿ ಮಾಡಿದ್ರು. ಊಟ ಮಾಡಿಕೊಂಡು ಈಗ ನೆಕ್ಸ್ಟ್ ಪ್ಲೇಸನ್ನ ನೋಡೋದಕ್ಕೆ ಹೋಗ್ತಾ ಇದ್ವಿ. ನನ್ನ ಮಗನಿಗೆ ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದೆ, ಇದು 2 ಇದ್ದರೆ ಸಾಕು ಅವನನ್ನು ಮೇಂಟೈನ್ ಮಾಡೋದು ತುಂಬಾ ಈಸಿ. ಸೊ ನೆಕ್ಸ್ಟ್ ಪ್ಲೇಸ್ಗೆ ನಾವು ಬಂದಿದ್ದು
ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಹೆಲ್ಸಿಂಕಿ ಅಂತ ಹೇಳಿ. ಇದು ಸಿಟಿಯ ಸೆಂಟರ್ನಲ್ಲಿದೆ. ಆಕ್ಚುಲಿ ಇದು ಅನ್ಪ್ಲಾನ್ಡ್, ಅಂದ್ರೆ ಫಿನ್ಲ್ಯಾಂಡ್ ಅಲ್ಲಿ ಏನೇನನ್ನ ನೋಡಬಹುದು ಅಂತ ನಾವೇನು ಪ್ಲಾನ್ ಮಾಡ್ಕೊಂಡ್ ಬಂದಿರ್ಲಿಲ್ಲ. ಇಲ್ಲಿ ಬಂದಾದ್ಮೇಲೆ ಮಳೆ ಬೇರೆ ಬರ್ತಾ ಇತ್ತಲ್ಲ, ಹಾಗಾಗಿ ಮಕ್ಕಳು ಜೊತೆ ಯಾವ ಪ್ಲೇಸಿಗೆ ಹೋದ್ರೆ ಬೆಟರ್ ಅಂತ ಸರ್ಚ್ ಮಾಡಿ ಇಂಡೋರ್ ಅಲ್ಲಿ ಏನೇನಿತ್ತು ಅದನ್ನ ನೋಡೋದಕ್ಕೆ ಅಂತ ಫಸ್ಟ್ ಪ್ರಿಫರೆನ್ಸ್ ಮಾಡ್ಕೊತಾ ಇದ್ದೀವಿ. ಯಾಕೆಂದ್ರೆ ಹೊರಗಡೆ ಮಳೆ ಬೀಳ್ತಾ ಇದ್ರೆ ಹೊರಗಿನ ಪ್ಲೇಸಸ್ ಅಂತೂ ನೋಡೋದಕ್ಕಾಗೋದಿಲ್ಲ. ಈ ರೀತಿನಲ್ಲಿದ್ರೆ ನೋಡ್ದಂಗೂ ಇರುತ್ತೆ, ಟೈಮ್ ಸ್ಪೆಂಡ್ ಮಾಡ್ದಂಗೂ ಇರುತ್ತೆ, ಹಾಗೆ ಪ್ರಾಣಿಗಳದ್ದು ಅಂದ್ರೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಈ ಒಂದು ಮ್ಯೂಸಿಯಂಗೆ ಬಂದಿದ್ದೀವಿ. ಈ ಮ್ಯೂಸಿಯಂ ಅಲ್ಲಿ ನಾವು ಏನೇನನ್ನ ನೋಡ್ಬೋದು ಅಂದ್ರೆ ಫಿನಿಶ್ ನೇಚರ್, ವರ್ಲ್ಡ್ ನೇಚರ್, ಹಿಸ್ಟ್ರಿ ಆಫ್ ಲೈಫ್, ಸ್ಟೋರಿ ಆಫ್ ಬೋನ್ಸ್, ಈ ತರ ಹಲವಾರು ರೀತಿಯ ಎಕ್ಸಿಬಿಷನ್ ಅನ್ನ ನೋಡಬಹುದು. ಎಲ್ಲವುದು ಕೆಲವೊಂದು ರಿಯಲ್ ಆಗಿರುತ್ತೆ, ಇನ್ನ ಕೆಲವೊಂದು ರಿಯಲಿಸ್ಟಿಕ್ ಆಗಿ ಕಾಣೋ ರೀತಿನಲ್ಲಿ ಮಾಡಿರ್ತಾರೆ. ಅದನ್ನ ನೋಡಿದ್ರೆ ರಿಯಲ್ಲೇ ಅಂತಾನೆ ಅನ್ಕೊಳ್ಬೇಕು, ಆದ್ರೆ ಅದನ್ನ ಆ ರೀತಿ ಮಾಡಿರ್ತಾರೆ. ನೆಕ್ಸ್ಟ್ ನೋಡೋ ಪ್ರಾಣಿಗಳೆಲ್ಲವುದು ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತವೆ ಅಂತ ತೋರಿಸ್ತೀನಿ ಬನ್ನಿ. 7 years ಒಳಗಿನ ಮಕ್ಕಳಿಗೆ ಫ್ರೀ ಇರುತ್ತೆ, ಅಡಲ್ಟ್ಸಿಗೆ €20 ಪರ್ ಪರ್ಸನ್ ಆಗುತ್ತೆ. ಸೊ ನನ್ನ ಮಗಳಿಗೆ ಫ್ರೀ ಟಿಕೆಟ್. ಅವಳಂತೂ ಈ ಪ್ರಾಣಿಗಳನ್ನೆಲ್ಲ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ಲು ಅಂದ್ರೆ ಸ್ಟಾಲರಲ್ಲಿ ಮಲ್ಕೊಂಡಿದ್ಲು ಇಲ್ಲಿಗೆ ಬರೋವರೆಗೂ. ಆಗ್ತಾನೆ ನಿದ್ದೆಯಿಂದ ಎದ್ದು ಫ್ರೆಶ್ ಮೂಡಲ್ಲಿದ್ಲ. ಈ ಪ್ರಾಣಿಗಳನ್ನೆಲ್ಲ ನೋಡಿ ಕಂಪ್ಲೀಟ್ ಮ್ಯೂಸಿಯಂನ ರೌಂಡ್ ಮೇಲೆ ರೌಂಡ್ ಹೊಡೆದ್ಬಿಟ್ಟಿದ್ದಾಳೆ ಅವಳಂತೂ. ಇಲ್ಲಿ ಇಟ್ಟಿರೋ ಒಂದೊಂದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಒರಿಜಿನಲ್ ಆಗಿ ಏನ್ ಸೈಜಲ್ಲಿ ಇರುತ್ತೋ, ಯಾವ ರೀತಿನಲ್ಲಿ ಕಾಣುತ್ತೋ ಅದೇ ರೀತಿನಲ್ಲಿ ಮಾಡಿದ್ದಾರೆ. ಅದು ನೋಡಿದ್ರೇನೆ ತುಂಬಾ ಆಶ್ಚರ್ಯ ಆಗತ್ತೆ.
ನೋಡಿ, ಇದು ಒಂದು ಹಸುಗೆ 2 ತಲೆ ಇದೆ, ಆ ರೀತಿನಲ್ಲಿ ಮಾಡಿದ್ದಾರೆ. ಹಾಗೆ ಒಂದು ದೊಡ್ಡ ಸ್ಪೈಡರ್ ಇದೆ. ಇದೆಲ್ಲದನ್ನು ನಾವು ನೋಡೋದಕ್ಕಿಂತ ಮಕ್ಕಳು ನೋಡಿ ಎಂಜಾಯ್ ಮಾಡಿದ್ದೆ ಜಾಸ್ತಿ. ಇವನು ಮಲಗಿದ್ದವನು ಎದ್ದಿದ್ದಾನೆ. ಎದ್ದು ಆ ಪ್ರಾಣಿಗಳನ್ನೆಲ್ಲ ನೋಡಿ ತುಂಬಾ ಖುಷಿಯಿಂದ ಓಡಾಡ್ತಾ ಇದ್ದ. ಈ ಮ್ಯೂಸಿಯಂ ಅಲ್ಲಿ 3 ಫ್ಲೋರ್ ಇದೆ. ಅಲ್ಲಿ ಡೈನಿಂಗ್ ಟೇಬಲ್ ಕಾಣ್ತಾ ಇತ್ತಲ್ಲ, ಅದು 3rd ಫ್ಲೋರು. ಅಲ್ಲಿ ಏನಾದ್ರೂ ಮಕ್ಕಳಿಗೆ ಊಟ ತಿಂಡಿ ತಿನ್ಸ್ಕೊಳ್ಳೋಂಗಿದ್ರೆ ಅಥವಾ ನಾವೇನಾದ್ರೂ ತಿನ್ನೋ ಹಂಗಿದ್ರೆ ತಿನ್ಬೋದಾಗಿತ್ತು. ನಾವೇನು ತಂದಿರಲಿಲ್ಲ, ಊಟ ಏನೇನು ಜಸ್ಟ್ ಮಾಡ್ಕೊಂಡು ಬಂದಿದ್ವಲ್ಲ. ಅದಾದ್ಮೇಲೆ ಇನ್ನೊಂದಷ್ಟು ಪ್ರಾಣಿಗಳನ್ನ ನೋಡೋದು ಬಾಕಿ ಇತ್ತು. ಆನೆಗಳ ಒರಿಜಿನಲ್ ದಂತ ಅಂತ ಅನ್ಕೊಂಡಿದೀವಿ. ಇಲ್ಲಿ ಕಾಣಿಸೋದೆಲ್ಲ ಒರಿಜಿನಲ್ಲೇ, ಮೂಳೆಗಳೇನಿಟ್ಟಿದ್ದಾರೆ ಅದು. ಇವತ್ತು ಈ ಮಳೆನೂ ಕೂಡ ಯಾವ ರೀತಿ ಆಟ ಆಡಿಸ್ತಾ ಇತ್ತು ಅಂದ್ರೆ, ನಾವು ಒಳಗಡೆ ನೋಡ್ಬೇಕಾದ್ರೆ ಮಳೆ ಸ್ಟಾಪ್ ಆಗ್ತಾ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಆಚೆ ಬಂದಾಗ ಮತ್ತೆ ಶುರುವಾಗ್ತಾ ಇತ್ತು. ಹಾಗಾಗಿ ಇನ್ನೊಂದು ಇಂಡೋರ್ ಏನಾದ್ರೂ ನೋಡೋಣ ಅಂತ ಹೇಳಿ ಸರ್ಚ್ ಮಾಡಿದಾಗ ಅಲ್ಲಿ ಸಿಕ್ಕಿದ್ದು ಸೀ ಲೈಫ್. ಅದನ್ನ ನೋಡೋಣ ಅಂತ ಹೇಳಿ ಇವಾಗ ಇಲ್ಲಿಗೆ ಬಂದಿದೀವಿ. ಎಷ್ಟು ಹತ್ರದಲ್ಲಿ ಇದ್ವು ಅಂದ್ರೆ ಎಲ್ಲಾ ಕಡೆ ನಾವು ಟ್ರಾಮ್ ಅಲ್ಲೇ ಓಡಾಡ್ತಾ ಇದ್ದಿದ್ದು. 1-2 ಸ್ಟಾಪ್ ಅಲ್ಲೇನೆ ನಮ್ ಡೆಸ್ಟಿನೇಷನ್ಗಳು ಸಿಗ್ತಾ ಇತ್ತು. ಕೆಲವೊಂದ್ ಕಡೆ ಮಾತ್ರನೇ 7 ಇಯರ್ಸ್ ಅಂಡರ್ಗೆ ಫ್ರೀ ಕೊಡ್ತಾರೆ. ಸ್ಟಾಲರ್ನೆಲ್ಲ ನಿಲ್ಸೋದಕ್ಕೆ ಪ್ಲೇಸ್ ಇತ್ತು. ಐರಾಗುನು ಕೂಡ ಇಲ್ಲಿ ಟಿಕೆಟ್ ಅನ್ನ ತಗೊಳ್ಬೇಕಾಗಿತ್ತು. ಹಾಗಾಗಿ ಟಿಕೆಟ್ ಅನ್ನ ತಗೊಳ್ತಾ ಇದೀವಿ. ಎಂಟ್ರೆನ್ಸ್ ಇಂದ ಸ್ಟಾರ್ಟ್ ಮಾಡೋಣ ನೋಡೋದಕ್ಕೆ. ನಾವ್ ಅನ್ಕೊಂಡಿದ್ದು ಮೈಸೂರಲ್ಲಿ ಅಕ್ವೇರಿಯಂ ತರಾನೇ ಇರುತ್ತೆ, ಅಲ್ಲಿ ನೋಡಿದ್ವಲ್ಲ, ಇಲ್ಲಿನೇನ್ ನೋಡೋದು ಬೇಡ ಅಂತ ಅನ್ಕೊಂಡ್ವಿ ಫಸ್ಟ್. ಬಟ್ ಮಕ್ಳಿಗೋಸ್ಕರ ಪ್ರಾಣಿಗಳನ್ನ ನೋಡೋದೇ ಲಾಸ್ಟ್ ಆಪ್ಷನ್ ಆಗಿತ್ತು. ಯಾಕೆಂದ್ರೆ ಮಳೆ ಬೇರೆ ಬರ್ತಿದ್ರಿಂದ ಹೊರಗಡೆ ಪ್ಲೇಸಸ್ ನೋಡಕ್ ಆಗ್ತಿರ್ಲಿಲ್ಲ ಅಂತ ಹೇಳಿ. ಬಟ್ ನಾವು ಅನ್ಕೊಂಡಿದ್ದೆ ಬೇರೆ, ಇಲ್ಲಿ ಇರೋದೇ ಬೇರೆ. ತುಂಬಾನೇ ಡಿಫ್ರೆಂಟ್ ಆಗಿರುವಂತ ಫಿಶಸ್ಸು, ಇಲ್ಲಿನ ಸಮುದ್ರದಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲವುದು ನೋಡಕ್ ಸಿಕ್ತು. ತುಂಬಾನೇ ಚೆನ್ನಾಗಿದ್ವು ಎಲ್ಲವುದೂ. ಈ ಫಿಶ್ ನಾನು ವಿಡಿಯೋ ಮಾಡುವಾಗ ಮಲಗಿತ್ತು, ಆಮೇಲೆ ಈ ರೀತಿ ಎದ್ದೊಳ್ತಲ್ಲ. ಕೆಳಗಡೆ ಎಷ್ಟು ಚೆನ್ನಾಗಿ ಕಣ್ಣು ಅದು ಸ್ಮೈಲ್ ಮಾಡ್ತಿರೋ ಫೇಸ್ ರೀತಿನಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಈ ಫಿಶ್ಶು. ಜೊತೆಗೆ ನಾವೇನಾದರೂ ಮಾತಾಡಿಸ್ತಾ ಇದ್ರೆ ಅದು ರೆಸ್ಪಾನ್ಸ್ ಮಾಡೋ ರೀತಿನಲ್ಲಿ ಅನ್ನಿಸ್ತಾ ಇತ್ತು.
ಲೈಫ್ ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಆಚೆ ಬಂದಾಗ ಈ ಮರದಲ್ಲಿ ಕಾಯಿಗಳನ್ನ ನೋಡಿ, ಎಲೆಗಳು ಬಿಟ್ಟಂಗೆನೆ ಬಿಟ್ಟಿದೆ, ಎಷ್ಟೊಂದು ಗೊಂಚಲು ರೀತಿನಲ್ಲಿ ಇತ್ತು ಅಂತ. ಹಾಗೆ ರೋಡ್ ಸೈಡಲ್ಲಿ ಕೆಲವೊಂದು ಫ್ಲವರ್ಸ್ನೆಲ್ಲ ಇಟ್ಟು ಡೆಕೋರೇಷನ್ ಮಾಡಿದ್ರು. ಇನ್ನು ವಾಪಸ್ಸು ಶಿಪ್ಪಿಗೆ ಹೋಗಬೇಕು ಅಂತ ಹೇಳಿ ಟೈಮ್ ನೋಡ್ಕೊಂಡ್ವಿ. 3:30 ಆಗಿತ್ತು. 4 o'clockಗೆಲ್ಲ ಅಲ್ಲಿ ಇರಬೇಕು ಅಂತ ವಾಪಸ್ ಹೋಗ್ತಾ ಇದ್ದೀವಿ. ಫುಲ್ ಮಳೆ ಬೀಳ್ತಾ ಇದೆ. ನಾವು ವಾಪಸ್ ಹೋಗೋ ಟೈಮಿಗೆ ಆ್ಯಕ್ಚುಲಿ 4 ಗಂಟೆ ಆಗಿಬಿಟ್ಟಿದೆ ಇವಾಗ. ಸೊ ಸೀ ಲೈಫ್ ನೋಡ್ಕೊಂಡು ವಾಪಸ್ ಬೋಟ್ಗೆ ಹೋಗಬೇಕು. ಇನ್ಯಾವ ಪ್ಲೇಸು ಕವರ್ ಮಾಡೋಕ್ಕಾಗ್ತಾ ಇಲ್ಲ. ಜೊತೆಗೆ ಮಕ್ಕಳನ್ನ ಕರ್ಕೊಂಡು ಈ ಮಳೆನಲ್ಲಿ ಏನೂ ನೋಡೋಕ್ಕೂ ಆಗಲ್ಲ. ಹಾಗಾಗಿ ವಾಪಸ್ ಇವಾಗ ಬೋಟ್ ಹತ್ರ ಹೋಗ್ತಾ ಇದ್ದೀವಿ. ಆಕ್ಚುಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ವೈಟ್ ಕಲರ್ ಬಿಲ್ಡಿಂಗು, ಅದು ಮೇನ್ ಅಟ್ರಾಕ್ಷನ್ನು ಹೆಲೆನ್ಸ್ಕಿಯಲ್ಲಿ. ಬಟ್ ನಮಗೆ ಹೋಗೋದಕ್ಕಾಗಲಿಲ್ಲ. ಅಲ್ಲಿ ಕಾಣಿಸ್ತಾ ಇರೋವಂಥ ಚರ್ಚನ್ನ ಒಂದು ನೋಡಿಕೊಂಡು 2 ಪ್ಲೇಸನ್ನು ಕವರ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಈಗ ಬಾಯ್ ಬಾಯ್ ಹೇಳುವಂಥ ಟೈಮು ಫಿನ್ಲ್ಯಾಂಡ್ಗೆ. ತುಂಬಾ ಬ್ಯೂಟಿಫುಲ್ ಆದಂಥ ಸಿಟಿ. ಟೈಮ್ ಸಿಕ್ಕಿ ಮತ್ತೆ ಸಂದರ್ಭ ಕೂಡಿ ಬಂದರೆ ಸಮ್ಮರಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಬರಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಇನ್ನೊಂದು ಸಿಲ್ಜಾ ಲೈನ್ ಅಂತ ಕಾಣಿಸ್ತಾ ಇದೆಯಲ್ಲ ಶಿಪ್ಪು, ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಅದನ್ನು ಬುಕ್ ಮಾಡ್ತೀನಿ ಅಂತ ಹೇಳಿದರು. ಅದು ತುಂಬ ದೊಡ್ಡದಾಗಿದೆ ಅಂತ ಹೇಳಿ. ಬಟ್ ನಮಗೆ ಸಿಕ್ಕಿದ್ದು ಸಿಂಡ್ರೆಲಾ. ಇದು ಕೂಡ ಏನು ಕಮ್ಮಿ ಇಲ್ಲ, ತುಂಬಾ ದೊಡ್ಡದಾಗಿದೆ. ಸೊ ಸಿಟಿ ಎಲ್ಲ ನೋಡಿಕೊಂಡು ಇವಾಗ ಜಸ್ಟ್ ಶಿಪ್ಪಿಗೆ ಬಂದಿದ್ದೀವಿ. ಸಿಟಿ ಏನು ಡಿಫ್ರೆನ್ಸ್ ಅಂತ ಏನು ಅನ್ಸಲ್ಲ. ಸ್ವೀಡನ್ ಹೆಂಗಿದೆಯೋ ಫಿನ್ಲ್ಯಾಂಡ್ ಕೂಡ ಹಾಗೇನೆ ಇದೆ. ಅಂದರೆ ಆರ್ಕಿಟೆಕ್ಚರ್ಸ್ ಆಗಿರ್ಬೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗಿರ್ಬೋದು ಸೇಮ್ ಅಂತ ಅನ್ಸುತ್ತೆ. ಬಟ್ ಸಿಟಿ ಮಾತ್ರ ತುಂಬಾನೇ ದೊಡ್ಡದು. ಇಲ್ಲಿ ಬಸ್ಗಳೇ ಜಾಸ್ತಿ ಯೂಸ್ ಮಾಡಲ್ಲ, ಎಲ್ಲ ಬರೀ ಟ್ರಾಮ್ ಅಲ್ಲೇನೆ ಓಡಾಡ್ತಾರೆ. ನಾವು ಇವತ್ತೆಲ್ಲ ಬರೀ ಟ್ರಾಮ್ ಅಲ್ಲೇ ಜರ್ನಿ ಮಾಡಿದಾಯ್ತು. ಒಟ್ನಲ್ಲಿ ಮಳೆ ಒಂದ್ ಇರ್ಲಿಲ್ಲ ಅಂದಿದ್ರೆ ಇನ್ನೂ ಸ್ವಲ್ಪ ಏನಾದ್ರೂ ನೋಡ್ಬೋದಾಗಿತ್ತು. ಇವಾಗ ನೋಡಿದ್ದು ತುಂಬಾ ಚೆನ್ನಾಗಿತ್ತು. ಮಕ್ಳಿರೋದ್ರಿಂದ ಆದಷ್ಟು ಇಂಡೋರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಅಂತದ್ದು ಏನೇನಿದೆ ವಿತ್ ಕಿಡ್ಸ್ ಹೋಗಕ್ಕೆ ಬೆಸ್ಟ್ ಪ್ಲೇಸಸ್ ಯಾವುದು ಅಂತ ತಿಳ್ಕೊಂಡು ನಾವು ಹೋಗಿದ್ದು. ನಾವೇ ಹೋಗೋದಾಗಿದ್ರೆ ಮಳೆ ಬೇರೆ ಎದ್ದಿದ್ರಿಂದ ಓಪನ್ ಪ್ಲೇಸ್ಗಳಿಗೆಲ್ಲದಕ್ಕೂ ಹೋಗಕ್ ಆಗ್ತಿರ್ಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ ಅನ್ನ ಕವರ್ ಮಾಡಿದ್ವಿ. ಸೊ ವಾಪಸ್ ಇವಾಗ ಶಿಪ್ಪಿಗೆ ಬಂದಿದೀವಿ. 5 o'clockಗೆಲ್ಲ ಶಿಪ್ ಇಲ್ಲಿಂದ ಹೊರಟು ಬಿಡುತ್ತೆ. ಸೊ ಇದಾಗಿತ್ತು ಫಿನ್ಲ್ಯಾಂಡ್ ಅಲ್ಲಿ ಒಂದು ದಿನ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಸೋ ಮಚ್.